ನೋಡ್ತಾರೆ ಸರ್, ಹಿಂಗೆ ನೋಡ್ತಾರೆ. ಮಗ ಸೈಲೆನ್ಸ್ ಸ್ಮೋಕ್ ಬಿಲ್ವಾ ಬಾಯಿಗಿದವ ಆಯ್ತು ಅಲ್ಲಿಸ್ ಮಾಡ ಅದೇ ಹಾಗೆ ಹಚ್ಚಪ್ಪ ಅದೇ ಹಚ್ಚೆ ಆಶಲ್ ಹಚ್ಬಿಟ್ಟು ಓಡ್ಬೇಕು ಮಗ ಅಂಟಿಗಳು. ಹಾಯ್, ಹಲೋ, ನಮಸ್ತೆ ವೀಕ್ಷಕರೇ. ನ್ಯೂಸ್ ಸೆಂಟರ್ ರುದ್ರೇಶ್ ಕೋಟೆನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ದಿನ ನಾವು ಇಲ್ಲೇ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದಲ್ಲಿ ಅಂದರೆ ಕೋಟೆನಾಡು, ಈ ಕೋಟೆನಾಡಿನಲ್ಲಿ ಒಂದು ಸುಂದರವಾದ ಒಂದು ಅದ್ಭುತವಾದಂತಹ ಒಂದು ಮೂವಿಯನ್ನು ತೆಗೆದಿದ್ದಾರೆ. ಸೊ ಆ ಮೂವಿಯ ಬಗ್ಗೆ ನಾವು ಇವತ್ತು ಆ ಮೂವಿಗೆ ಹಣವನ್ನು ಹಾಕಿರ್ತಕ್ಕಂತಹ ಪ್ರೊಡ್ಯೂಸರನ್ನು ಭೇಟಿಯಾಗಿ ಸಂದರ್ಶನವನ್ನು ಮಾಡ್ತಾ ಇದ್ದೀವಿ. ಆ ಸಂದರ್ಶನದ ವಿಡಿಯೋವನ್ನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ತೆ ಸರ್. ಕೋಟೆನಾಡು ರುದ್ರೇಶ್ ಅವರಿಗೆ ಓಕೆ, ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಗಣೇಶ್ ಮೂರ್ತಿ ಜಿ ಅಂತ ಹೇಳ್ಬಿಟ್ಟು. ಓಕೆ. ನಾನು ತಾಲೂಕ್ ಜನತಾದಳ ಅಧ್ಯಕ್ಷ, ಆಮೇಲೆ ತ್ರಿಕಾರಂ ಚಿತ್ರದ ನಿರ್ಮಾಪಕನು ಕೂಡ. ಓಕೆ, ಗುಡ್. ಜನಗಳಿಗೆ ನಿಮ್ಮ ಹೆಸರು ಗೊತ್ತಿರಲಿಲ್ಲ, ನನಗೆ ಹೆಸರು ಗೊತ್ತಿತ್ತು. ಸೊ ಜನಗಳಿಗೆ ಮುಟ್ಟಿಸ್ಬೇಕಲ್ಲ, ಹಾಗಾಗಿ ನಿಮ್ಮ ಹೆಸರನ್ನ ಕೇಳಿದೆ. ತ್ರಿಕಾರಂ ತಂಡದ ವತಿಯಿಂದ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷ ಮತ್ತು ಮಕರ ಸಂಕ್ರಾಂತಿ ಶುಭಾಶಯಗಳನ್ನ ನಿಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾಡಿನ ಜನತೆಗೆ ನಾನು ನನ್ನ ನಮನಗಳನ್ನು ತಲುಪ್ತಾ ಇದ್ದೆ. ಓಕೆ ವೀಕ್ಷಕರೇ, ನನ್ನಿಂದನೂ ಕೂಡ ನಿಮಗೆ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಮ್ಮ ಪ್ರೊಡ್ಯೂಸರ್ ಆಗಿರ್ತಕ್ಕಂಥ ಅವರನ್ನು ನಾವು ಈಗ ಸಂದರ್ಶನವನ್ನು ಸ್ಟಾರ್ಟ್ ಮಾಡೋಣ. ಸರ್, ಈ ತ್ರಿಕಾರಂ ಸಿನಿಮಾ ನಿಮಗೆ ಚೊಚ್ಚಲ ಸಿನಿಮಾ. ಚೊಚ್ಚಲ ಅಂದರೆ ಮೊದಲನೇ ಸಿನಿಮಾ ನಿಮ್ಮದು. ಸೊ ಈ ಚೊಚ್ಚಲ ಸಿನಿಮಾದ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ನಾನು ಹಿಂದೆ ಕೆಲವು ನಾಟಕಾಭಿನಯ ಮಾಡಿದ್ದೀನಿ, ರಂಗಭೂಮಿ ಕಲಾವಿದನ. ಮೂಲತಃ ರಂಗಭೂಮಿ ಕಲಾವಿದರು. ನನಗೆ 2-3 ಸಾರಿ ನಾಟಕ ಆಡಿದ್ದು ಅನುಭವದಿಂದ ನಾನು ಈ ರಾಜಕೀಯದಲ್ಲಿ ಸಕ್ರಿಯವಾಗಿ ಇದ್ದಿದ್ದರಿಂದ ನನಗೆ ಬಹಳ ಜನ ಬಂದು ಅಪ್ರೋಚ್ ಮಾಡೋರು, ಸರ್ ನೀವೊಂದು ಮೂವಿ ಮಾಡಿ ಅಂತ. ಆವಾಗ ನಮ್ಮ ಸ್ನೇಹಿತರು ಕೆಲವು ಹುಡುಗರು ಎಲ್ಲ ಪಾರ್ಟ್ನರ್ ಸೇರ್ಕೊಂಡು ಮಾಡೋಣ ಅಂತೇಳಿ ನವೀನ್ ಅಂತ, ಆಮೇಲೆ ವೀರಭದ್ರ ಅಂತ, ಆಮೇಲೆ ನಟರಾಜ್ ಅಂತ, ಭರತ್, ಇವರು 4-5 ಜನ ಸೇರಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ವಿ. ಪ್ರಯತ್ನ ಮಾಡಿದಾಗ ಅದು ಒಂದು ಸಕ್ಸಸ್ಸು ಒಂದು ಮಟ್ಟಕ್ಕೆ ಬಂತು. ಯಾಕೋ ಕೆಲವು ನನ್ನ ಸ್ನೇಹಿತರು ಅವರು ಪಾರ್ಟ್ನರ್ ಅವರ ಇಷ್ಟ ಆಗ್ಲಿಲ್ವೇನೋ, ಎಲ್ಲ ಒಬ್ಬೊಬ್ಬರೇ ಡೈವರ್ಟ್ ಆಗ್ತಾರೆ. ಕೊನೆಗೆ ನಾನು ಸಿನಿಮಾ ಅನೌನ್ಸ್ ಮಾಡಿದ್ದೆ, ಟೈಟ್ಲು ಅನೌನ್ಸ್ ಮಾಡಿದ್ದೆ. ಸಿನಿಮಾ ಮಾಡಲಿ, ನಂದು ಒಂಥರ ಅಟವಾದಿ ಮನಸ್ಥಿತಿ. ಹಿಡಿದ ಕೆಲಸ ನಾನು ಬಿಡೋದಿಲ್ಲ, ಎಷ್ಟೇ ಕಷ್ಟ ಆಗಲಿ ಅಂತ ನಾನು ಸಿನಿಮಾವನ್ನು ಮಾಡಿದೆ. ಸರ್, ನೀವು ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದೀರಾ. ಸೊ ಇದರಲ್ಲಿ ತ್ರಿಕಾರಂ ಅನ್ನೋ ಹೆಸರನ್ನೇ ಯಾಕೆ ಟೈಟ್ಲ್ ನೀವು ಆಯ್ಕೆ ಮಾಡ್ಕೊಂಡ್ರೆ? ಅಂದರೆ ತ್ರಿಕಾರಂ ಅಂದರೆ ಒಂದು ಕಡೆ ಬ್ರಹ್ಮ, ವಿಷ್ಣು, ಮಹೇಶ್ವರನ ಪ್ರತೀತ, ಅಂದರೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯ ಕಾಲವನ್ನು ಸೂಚಿಸೋದು. ಆ 3 ಕಾಲಗಳನ್ನು ಕಂಡುಹಿಡಿಯೋದು ಶಿವ. ಶಿವನ ಪ್ರತೀತವಾಗಿ ಏನಾದರೂ ಈ ತ್ರಿಕಾರಂ ಹೆಸರನ್ನು ಇಟ್ಟಿದ್ದೀರಾ? ಸರ್, ನೀವು ಬಂದು ನಮ್ಮ ಸಿನಿಮಾವನ್ನ ನಿಮ್ಮ ಸ್ನೇಹಿತರ ಜೊತೆ ಕರ್ಕೊಂಡು ಬಂದು ಸಿನಿಮಾ ನೋಡಿ. ಓಕೆ. ನಾವಲ್ಲಿ ತ್ರಿಕಾರಂ ಅಂದ್ರೆ ಏನು ಅಂತ ಅಲ್ಲಿ ಹೇಳ್ತೀವಿ, ಅಲ್ಲಿ ತೋರಿಸಿದ್ದೀವಿ. ಸಸ್ಪೆನ್ಸ್ ಅಂದರೆ 100% ಬಹಳ ಒಂದು ಅದ್ಭುತವಾದ ಒಂದು ಸ್ಟೋರಿಯನ್ನ ಮಾಡಿದೀವಿ. ನೀವು ಬನ್ನಿ, ಟ್ಯಾಕ್ಸ್ ಅಲ್ಲಿ ನೋಡಿ. ಈ ಟ್ಯಾಕ್ಸ್ ಅಲ್ಲಿ ನೋಡಿದ ತಕ್ಷಣ ನೀವೇ ಫೋನ್ ಮಾಡಿ ಹೇಳ್ತೀರಾ, ಸರ್ ಎಂತ ಕಥೆ ಮಾಡಿದೀರಾ ಅಂತ. ಸರ್, ಮತ್ತೆ ಆಂಧ್ರ ಪ್ರದೇಶ, ತಮಿಳುನಾಡು ಅಲ್ಲೆಲ್ಲ ಹೋದರೆ ಮೂವಿಗಳು
ಲವ್ ಓರಿಯೆಂಟೆಡ್ ಇರುತ್ತೆ, ಆಕ್ಷನ್ ಇರುತ್ತೆ, ಇಲ್ಲ ಆಕ್ಷನ್ ಕಮ್ ಲವ್ ಓರಿಯೆಂಟೆಡ್ ಇರುತ್ತೆ, ಈ ತರ ಇರುತ್ತೆ. ನಮ್ಮ ಕರ್ನಾಟಕದ ಜನತೆ ಆಲ್ಮೋಸ್ಟ್ ಆಫ್ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳನ್ನೇ ಇಷ್ಟಪಡೋದು. ಮಕ್ಕಳು, ಫ್ಯಾಮಿಲಿ, ತಂದೆ ತಾಯಿ ಎಲ್ಲ ಒಡಗೂಡಿ ನೋಡ್ತಕ್ಕಂತಹ ಸಿನಿಮಾ ಆಗಿರುತ್ತೆ. ಸೊ ನಿಮ್ಮ ಮೂವಿ ಯಾವುದು ಫ್ಯಾಮಿಲಿ ಓರಿಯೆಂಟೆಡ್, ಆಕ್ಷನ್, ಲವ್? ಸರ್, ನಮ್ಮ ಮೂವಿಯಲ್ಲಿ ಪ್ರತಿಯೊಬ್ಬ ಆಡಿಯನ್ಸ್ಗೂ ಇಷ್ಟ ಆಗಂತ ಮೂವಿಯನ್ನ ಮಾಡಿದ್ವಿ. ಅಂದ್ರೆ RR ಇರ್ಬೋದು, ಆಮೇಲೆ ಆಕ್ಷನ್ ಇರ್ಬೋದು, ಲವ್ ಇರ್ಬೋದು, ಸಸ್ಪೆನ್ಸ್ ಇರ್ಬೋದು, ಪ್ರತಿಯೊಂದು ಕಂಟೆಂಟ್ ನಮ್ಮ ಸಿನಿಮಾದಲ್ಲಿ ಇದೆ. ಆಲ್ ರೌಂಡ್ ಇದೆ. ಎಲ್ಲಾ ಪ್ರೇಕ್ಷಕರಿಗೆ, ಎಲ್ಲಾ ತರದ ಪ್ರೇಕ್ಷಕರು ಟೋಟಲಿ ಮಕ್ಕಳು ಕರ್ಕೊಂಡ್ಬಂದು ಒಡಗೂಡಿ ಕೂತು ನೋಡೋಂತ ಸಿನಿಮಾ. ಓಕೆ, ಗುಡ್. ತ್ರಿಕಾರಂನಲ್ಲಿ ನಿಮ್ಮ ಪಾತ್ರ ಏನು? ಯಾಕೆಂದ್ರೆ ಇವತ್ತು ನೀವು ಒಂದು ಪಾತ್ರವನ್ನ ಅಭಿನಯ ಮಾಡಿದ್ದೀರಾ ಅಂತ ಕೂಡ ನನ್ನ ಗಮನಕ್ಕೆ ಬಂತು. ಸೊ ಇವತ್ತು ಒಂದು ಸ್ಟೇಜ್ ಮೇಲೆ ಅಥವಾ ಯಾವುದೋ ಒಂದು ಭಾಷಣ ಮಾಡ್ಬಾರಪ್ಪ ಅಂತ ಕರೆದ್ರು ಕೂಡ ಜನಗಳು ಇಲ್ಲಪ್ಪ ನಾನು ಬರೋದಿಲ್ಲ, ನನಗೆ ನಾಚಿಕೆ ಆಗುತ್ತೆ, ನಮ್ಮವ್ರು ಇರ್ತಾರೆ, ಅವ್ರು ಇರ್ತಾರೆ, ಫ್ರೆಂಡ್ ಸರ್ಕಲ್ ಮುಜುಗರ ಪಟ್ಕೊಂತಾರೆ. ಅಂಥದ್ರಲ್ಲಿ ನೀವು ಒಂದು ಪಾತ್ರವನ್ನೇ, ಅದರಲ್ಲೂ ಪ್ರಮುಖವಾದ ಪಾತ್ರವನ್ನೇ ನಿಭಾಯಿಸಿರಾ ಅಂತ ಹೇಳಿದ್ರು. ಯಾವುದು ಆ ಪಾತ್ರ? ಸರ್, ಪಾತ್ರ ಬಂದ್ಬಿಟ್ಟು ನಂದು ಖಳನಾಯಕನ ಪಾತ್ರ. ಖಳನಾಯಕನ ಪಾತ್ರ ಸ್ಟಾರ್ಟಿಂಗ್ ನನಗೆ ಬೇರೆಯವ್ರನ್ನ ನಾನೇ ಅಪ್ರೋಚ್ ಮಾಡಿದೆ. ನಾನೇ ನಮ್ ಡೈರೆಕ್ಟರ್ಗೆ ಹೇಳ್ದೆ, ನನ್ ಕೈಯಾಗ ಆಗಲ್ಲ, ಬೇರೆ ಮಾಡಿದ್ರಿ ಅಂತ ಹೇಳಿದೆ ನಾನು. ಸರ್, ಬೇರೆಯವ್ರನ್ನ ನೀವು ತಲೆನೇ ಹಾಕೋಬೇಡ್ರಿ, ನೀವು ಈ ಸಿನಿಮಾದಲ್ಲಿ ಅದ್ಭುತವಾಗಿ ಕಾಣ್ತಿದ್ದೀರಾ. ನೀವು ಈ ಸಿನಿಮಾಕ್ಕೆ ಖಳನಾಯಕನಾಗಿ ಸಿನಿಮಾ ಇಂಡಸ್ಟ್ರಿಗೆ ನೀವು ಒಳ್ಳೆ ವಿಲನ್ ಆಗಿ ಹೊರಗೊಳ್ತೀರಾ ಅಂತ ಗುರ್ತಿಸ್ಕೊಂತೀರಾ ಅಂತೇಳಿ ನಮ್ ಡೈರೆಕ್ಟರ್ ನನಗೆ ಪ್ರಪೋಸ್ ಮಾಡಿದ್ರು. ನಾನು ಪ್ರಪೋಸ್ ಮಾಡಿದಾಗ ಒಂದ್ ಸೀನ್ ಮಾಡಿದಾಗ ನನಗೆ ಅಷ್ಟೊಂದೆಲ್ಲ ಕ್ಯಾಮ್ರಾಸು, ಲೈಟಿಂಗ್ಸು, ನಾವು ನಾಟಕದಲ್ಲಿ ಬೇರೆ ತರ ಇರುತ್ತೆ, ಈ ಸಿನಿಮಾನೇ ಬೇರೆ. ಅದ್ ನೋಡಿದಾಗ ಏನಿಸ್ತು, ನನಗೆ ಒಂಥರ ಗಾಬರಿ ಅನ್ನಿಸ್ತು, ಇದೆಲ್ಲ ನನ್ ಕೈ ಆಗುತ್ತಾ ಮಾಡಕ್ಕೆ ಅಂತೇಳಿ ನಾನು ಕೂಡ ಸ್ವಲ್ಪ ಹಿಂಜರಿದೆ. ಫಸ್ಟ್ ಸೀನ್ ಮಾಡಬೇಕಾದ್ರೆ ಒಂದ್ ಸ್ವಲ್ಪ ನನಗೆ ಮುಜುಗರ ಅನ್ನೋದ್ಕಿನ ಸ್ವಲ್ಪ ಭಯ ಆಯ್ತು. ಅವಾಗ ಡೈರೆಕ್ಟರ್ ಬಂದು ಧೈರ್ಯ ಕೊಟ್ರು. ಸರ್, ನೀವೇನ್ ಮಾಮೂಲಿ ಯಾವ ಟೈಪ್ ಆಕ್ಟಿಂಗ್ ಮಾಡ್ತಿದ್ರೋ ಸೇಮ್ ನಾವ್ ನಿಮ್ ನಾಟಕ ನೋಡಿದೀನಿ, ನಿಮ್ ನಾಟಕದಲ್ಲಿ ನೀವ್ ಹೆಂಗ್ ಅಭಿನಯ ಮಾಡಿದ್ರೆ ನನ್ಗೆಲ್ಲ ಗೊತ್ತು, ನೀವು ಮಾಡ್ತೀರಾ, ಮಾಡಿ ಯಾವ್ದನ್ನು ತಲೆಗೆ ಇಟ್ಕೊಳಕ್ ಹೋಗ್ಬಿಟ್ಟು ತಲೆಗಿರೋದೆಲ್ಲ ತೆಗೆದಾಕ್ಬಿಟ್ರಿ, ಚಾಮ್ರ ನೋಡ್ಕಂತ ಮಾಡ್ಬಾರ್ರಿ, ನೀವು ಮಾಡ್ತೀರಾ ಮಾಡಿ ಅಂತಂದ್ರು. ಅದನ್ನ ಹೇಳ್ತಾ ಮರುಕ್ಷಣದಿಂದಲೇ ಆಕ್ಟಿವ್ ಆಗ್ಬಿಟ್ಟೆ. ನಂದೊಂದು ಪೋಸ್ಟ್ ಬಿಟ್ಟಿದ್ದಾರೆ ವಿಲನ್ದು. ಹೌದೌದು, ಅದು ಕರೆಕ್ಟ್ ಆಗಿ ಖಳನಾಯಕಕ್ಕೆ ಒಳ್ಳೆ ಜೀವ ತುಂಬಾ ತರನೇ ಇದೆ. ನಾನು ಆ ಸ್ಕ್ರೀನ್ ಪೋಸ್ಟ್ ಅನ್ನ ನೋಡಿದೆ, ತ್ರಿಕಾರಂ ಅಂತ ಸಿಂಗಲ್ ಅಲ್ಲಿ ನಿಂತಿರುವಂತಹ ಫೋಟೋಸ್ ತುಂಬಾ ಅದ್ಭುತವಾಗಿ ಬಂದಿದೆ ಬಿಡಿ ಸರ್. ಅದು ಕರ್ನಾಟಕದ ಜನತೆ 3 ಕೋಟಿ ಜನ ಅದನ್ನ ಲೈಕ್ ಮಾಡಿ. ಆಮೇಲೆ ಈ ತ್ರಿಕಾರಂ ಮೂವಿನ ಜನ ಹೋಗ್ತಾರ? 100% ಹೋಗ್ತಾರೆ. ಯಾಕೆಂದ್ರೆ ನಾವು ಕಾಂಜಪಿಂಜಿ ಸಿನಿಮಾ ಮಾಡಿಲ್ಲ, ಹೊಸ ಬ್ಯಾನರು, ಹೊಸ ಸಿನಿಮಾ ಆದ್ರೂ ನಾವೀಗ ಏನು ದೊಡ್ಡ ಸರ್, ತ್ರಿಕಾರಂ ಮೂವಿಯಲ್ಲಿ ನೀವು ಹೊಸ ಪಾತ್ರಗಳಿಗೆ ಆದ್ಯತೆನ ಕೊಟ್ಟಿದ್ದೀರಾ? ಅಂದ್ರೆ ಹೊಸ ಹೀರೋ ಹೀರೋಯಿನ್ ಇರ್ಬೋದು, ಬೇರೆ ಆಕ್ಟರ್ಸ್ ಯಾರು ಹೊಸಬ್ರಲ್ಲ ನಮ್ಮ ಸಿನಿಮಾದಾಗಿರೋರು, ಎಲ್ಲ ಹಳಬ್ರೆ ಅವರು. ಆದ್ರೆ ಮುನ್ನೆಲೆಗೆ ಬಂದಿರಲಿಲ್ಲ ಇಲ್ಲಿ ತನಕ. ಈಗ ನಮ್ಮ ಹೀರೋ ಇದಾನಲ್ಲ, 15 ಸಿನಿಮಾ ಕೆಲಸ ಮಾಡಿದಾನೆ. ನಮ್ ಡೈರೆಕ್ಟರ್ ಇದಾರಲ್ಲ, ಅವರು ಒಂದು 10 ಸಿನಿಮಾ ಕೆಲಸ ಮಾಡಿದ್ದಾರೆ. ನಿಶ್ಚಿತ ಶೆಟ್ಟಿ ನಾಯಕಿ 3-4 ಭಾಷೆಯಲ್ಲಿ, ತೆಲುಗು, ತಮಿಳು, ಕನ್ನಡ 3 ಭಾಷೆಯಲ್ಲಿ ಸಿನಿಮಾ ಮಾಡಿದಾರೆ ಅವರು. ಈಗ ನಾವು ಫೆಮಿಲಿಯರ್ ದೊಡ್ಡ ಹೀರೋ ಹಾಕೊಂಡ್ ಮಾಡ್ಬೇಕು ಅಂತ ನನಗೂ ಆಸೆ. ಈ ದೊಡ್ಡ ಹೀರೋ ನಾವು ತಗೊಂಡಾಗ ನನಗೆ ಅನ್ಸಿತ್ತು ಏನಂದ್ರೆ, ನಮ್ಮ ಹೊಸದುರ್ಗ ತಾಲೂಕು, ನಮ್ಮ ಚಿತ್ರದುರ್ಗ ಜಿಲ್ಲೆ, ಇಲ್ಲಿರ್ತಕ್ಕಂಥ ಪ್ರೇಕ್ಷಣೀಯ ಸ್ಥಳವನ್ನ ನಾವು ನಮ್ಮ ಮನಸ್ಸ ಇಷ್ಟ ಆಗೋ ತರ ಮೇಕಿಂಗ್ ಮಾಡ್ಬೇಕು ಅಂತ ನಮ್ ಪ್ಲಾನ್ ಇತ್ತು. ಜನಗಳಿಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ದೊಡ್ಡ ಆರ್ಟಿಸ್ಟ್ ಹಾಕೊಂಡ್ರೆ ಇಷ್ಟೇ ದಿನಕ್ಕೆ ಅಂತ ಫಿಕ್ಸ್ ಆಗಿರ್ತಾರೆ. ಡೇಟ್ ಸಿಗದೆ ಅಪರೂಪ, ಸಿಕ್ಕಿದಾಗ ನಾವು ಇಷ್ಟೇ ದಿನದಲ್ಲಿ ಮುಗಿಸ್ಬೇಕು ಅಂತ ಅವರು ಇದ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ನಾನು ಬೇರೆ ದೊಡ್ಡ ಕಲಾವಿದರು ಎಲ್ಲ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಈ ಒಂದು ಅವ್ರನ್ನ ನಮ್ ಟೈಮಿಗೆ ಅವರು ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ನಾವು ಸೆಟ್ ಹಾಕಿದ್ವಿ ಇಲ್ಲಿ ಗುಡ್ಡದ ಮೇಲೆ. ಆ ಗುಡ್ಡದ ಮೇಲೆ ಸೆಟ್ ಹಾಕಿ ಸುಮಾರು 90 ದಿನ ಶೂಟಿಂಗ್ ಮಾಡಿದ್ವಿ.
ಭೈರಪ್ಪನ ಬೆಟ್ಟ ಬೇರೆ ಬೆಟ್ಟ ಅಲ್ಲೆಲ್ಲ ಸ್ಟಕ್ ಮಾಡಿದ್ವಿ. ಆಮೇಲೆ ಅಲ್ಲೆಲ್ಲ ಮಾಡಿದ್ವಿ. ಅದ್ರಲ್ಲಿ ಏನೋ ಒಂದ್ ಸ್ವಲ್ಪ ಅನಾಹುತನೂ ಕೂಡ ಆಯ್ತು ಅಂತ ಕೇಳ್ಪಟ್ಟೆ. ನಮ್ಗೆ ಒಂದ್ ಸ್ವಲ್ಪ ಅಪಾಯ ಆಗ್ಬೇಕಾಯ್ತು. ಓಕೆ. ದೇವ್ರ ದಯೆ, ನಮ್ಮ ಸದ್ಗುರುವಿನ ಆಶೀರ್ವಾದ, ಶ್ರೀಕಾಂತ್ ಗುರುಗಳ ಆಶೀರ್ವಾದ, ಓಕೆ, ಅವ್ರ ಕಡೆಯಿಂದ ಅವರು ನಮ್ಗೆ ಆಶೀರ್ವಾದ ಇರೋದ್ರಿಂದ ನಮ್ಗೆ ಯಾವುದೇ ತರ ತೊಂದರೆ. ಓಕೆ ಸರ್, ಮತ್ತೆ ಕೊನೆಯದಾಗಿ ತ್ರಿಕಾರಂ ಟ್ರೈಲರ್ನ ಜನರ ಮುಂದೆ ಎಂದು ತರ್ತಿದ್ದೀರಾ? ಬಹಳ ಜನ ಕಾಯ್ತಾ ಇದ್ದಾರೆ, ತ್ರಿಕಾರಂ ಟ್ರೈಲರೇ ಬಿಟ್ಟಿಲ್ಲಲ್ಲ ಇನ್ನು. ತುಂಬಾ ಜನ ಈಗ ಕಾಫಿ ಅಂಗಡಿಯಲ್ಲಿ, ಟೀ ಅಂಗಡಿಯಲ್ಲಿ ಕೂತಾಗೆಲ್ಲ ಕೇಳ್ತಾ ಇರ್ತೀನಿ, ತ್ರಿಕಾರಂ ತುಂಬಾ ಚೆನ್ನಾಗಿ ಅದ್ಭುತ ಮಾಡಿದ್ರಪ್ಪ, ಇಲ್ಲೆಲ್ಲ ತಿಂಗ್ಳುಗಟ್ಟಲೆ ಸೆಟ್ ಆಕ್ಟ್ ಮಾಡಿದ್ರು, ಸೊ ಇನ್ನು ಯಾಕೋ ಟ್ರೈಲರೇ ಬಂದಿಲ್ಲ ಅಂತ ಕೇಳ್ತಾ ಇರ್ತಾರೆ. ಸೊ ಅವ್ರಿಗೆ ಬೇಕು ಅನ್ಸುತ್ತೆ ಬೇಗ. ಏನಿಗೆ ಡಿಲೇ ಆಗ್ತಿದೆ ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಸಂಪೂರ್ಣವಾಗಿ ಮುಗಿತಾ ಇದೆ, ಮುಗಿದಿದೆ ಈಗ ಆಲ್ರೆಡಿ. ಓಕೆ. ನಾವೀಗ ಶುರು ಮಾಡಿದ್ರೆ ಈ ಫಸ್ಟ್ ಟೈಟ್ಲ್ ಸಾಂಗ್ ಇದೆ ನಮ್ದು. ಆ ಟೈಟ್ಲ್ ಸಾಂಗ್ ಅನ್ನ ನಮ್ಮ ಯದುವೀರ ಸಂಸದರು ಶ್ರೀಕಂಠದತ್ತ ಒಡೆಯರ್ ಅವ್ರ ಮಗ, ಮೈಸೂರು ಅರಮನೆ ಮೈಸೂರು ರಾಜರು ನಮ್ಮ ಟೈಟ್ಲ್ ಸಾಂಗ್ ಅನ್ನು ರಿಲೀಸ್ ಮಾಡಿದ್ದಾರೆ. ನಾವು ಯದುವೀರ್ ಒಡೆಯರ್ ಅದನ್ನ ಈಗ ಇವತ್ತು ಇಲ್ಲ ನಾಳೆದೊಳಗೆ ಬಿಡ್ತಿದೀವಿ. ಜನಗಳ ಮುಂದೆ ನಾವು ಬಿಡ್ತಾ ಇದೀವಿ, ತರ್ತಾ ಇದೀವಿ. ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ನಮ್ದೊಂದು ಚಾನಲ್ ಇದೆ, ಸದ್ಗುರು ಮ್ಯೂಸಿಕ್ ಅಂತ ಹೇಳ್ಬಿಟ್ಟು. ನಮ್ಮ ತ್ರಿಕಾರಂ ಸಿನಿಮಾದ ಎಲ್ಲಾ ಅಪ್ಡೇಟ್ಸ್ಗಳು ಅದ್ರಲ್ಲಿ ಬರುತ್ತೆ. ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ, ಕರ್ನಾಟಕದ ಜನತೆಗೆ, ಅದರಲ್ಲೂ ಕೋಟೆನಾಡಿನ ಜನತೆಗೆ, ಅದರಲ್ಲೂ ವಸ್ತುರದ ಜನತೆಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ವಸ್ತುರ್ಗ ಸಾಧು ಸಂತರು, ದಾರ್ಶನಿಕರು, ಆಮೇಲೆ ಕಲಾವಿದರು, ಪಾಠಗಳು ಎಲ್ಲರನ್ನು ಒಳಗೊಂಡಿರ್ತಕ್ಕಂಥ, ಪ್ರತಿಯೊಂದು ಕಲೆಯನ್ನು ಇಟ್ಕೊಂಡಿರ್ತಕ್ಕಂಥ ನಮ್ಮ ಹೊಸದುರ್ಗ ಪ್ರತಿ ಸಾರಿನೂ ಹೊಸತನವನ್ನೇ ಬಯಸ್ತಾ ಇರುತ್ತೆ. ನೋಡಿ, ಈಗ ಸಿರಿಧಾನ್ಯಗಳ ನಾಡು. ಸ್ಟಾರ್ಟಿಂಗ್ ಇದಕ್ಕಿಂತ ಮುಂಚೆ ದಾಳಿಂಬೆಗಳಾಗೆ ಫೇಮಸ್ ಆಗಿತ್ತು, ಈಗ ಸಿರಿಧಾನ್ಯಗಳಿಗೆ ಫೇಮಸ್ ಆಗಿದೆ. ಈಗ ನಾನು ಕನ್ನಡ ಮೂವಿ ಮಾಡಿದ್ದೀನಿ. ಓಕೆ. ನಮ್ಮ ತಾಲೂಕಿನ ಜನ, ನಮ್ಮ ಜಿಲ್ಲೆಯ ಜನ ಓಕೆ ಈ ಸಿನಿಮಾವನ್ನ ನನ್ನ ಸಿನಿಮಾ ಅಂತೇಳಿ ಅವ್ರು ತಿಳ್ಕೊಂಡು, ಪ್ರತಿಯೊಬ್ಬರಿಗೂ ನಾನು ಕೈ ಮುಗಿದು ಕೇಳ್ಕೊಳೋದೇನಂದ್ರೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಂಬಂಧಿಕರಿಗೆ ಈ ಚಿತ್ರದ ವಿವರಣೆಯನ್ನ ನಾವು ಸದ್ಯದಲ್ಲೇ ಟ್ರೈಲರ್ನು ಕೂಡ ಲಾಂಚ್ ಮಾಡ್ತೀವಿ. ಅತಿ ಶೀಘ್ರದಲ್ಲೇ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ನಮ್ಮ ಸಿನಿಮಾ ಬರುತ್ತೆ. ನೋಡಿ ಆಶೀರ್ವಾದ ಮಾಡಿ. ನಾನೇನಾದ್ರು ತಪ್ಪು ಮಾಡಿದ್ರೆ, ಯಾವ್ದು ಮಾಡಿಲ್ಲ ಅಂತ ಅನ್ಕೊಂಡಿದೀನಿ, ಪಾತ್ರಗಳಲ್ಲಿ ಚಿಕ್ಕ ನನಗೆ ತಪ್ಪೇನಾದ್ರು ಮಾಡಿದ್ರೆ ಕ್ಷಮೆ ಇರಿಸಿ ನಿಮ್ ಮಡ್ಲಿಗೆ ಹಾಕೊಂಡು ಈ ಸಿನಿಮಾವನ್ನ ಗೆಲ್ಸ್ತೀರಾ ಅಂತ ನಾನು ಸಂಪೂರ್ಣವಾಗಿ ನಂಬಿದೀನಿ. ನೀವು ಕನ್ನಡ ಚಿತ್ರರಂಗ ಉಳಿಬೇಕು, ಕಲಾವಿದರು ಉಳಿಬೇಕು ಅಂತಂದ್ರೆ ಹೊಸಬರಿಗೆ ಆದ್ಯತೆ ಕೊಡಿ. ನೀವು ಸಿನಿಮಾ ನೋಡಿ, ನಾನು ಚೆನ್ನಾಗಿ ಮಾಡಿಲ್ಲ ಅಂತಂದ್ರೆ ಆಮೇಲೆ ಗುರುತಿಸಿ ನೋಡಿ. ನೀವು ಈಗ ಬಹಳ ಜನ ರಿವೀಲ್ ಮಾಡ್ತಾ ಇದಾರೆ ಸ್ವತಂತ್ರವಾಗಿ. ಇದೇ ತರ ನಾವು ಒಳ್ಳೆ ಅದ್ಭುತವಾದ ಸಿನಿಮಾ ಮಾಡಿರೋದ್ರಿಂದನೇ ಇವರೆಲ್ಲ ಬಂದು ನಮ್ಮನ್ನ ಇಂಟ್ರೂ ಮಾಡ್ತಾ ಇದ್ದಾರೆ. ಎಲ್ಲ ಪ್ರತಿಯೊಬ್ರು ಸ್ವತಂತ್ರವಾಗಿ ಮಾತಾಡ್ತಾರೆ. ಇನ್ನು ಸೋಷಿಯಲ್ ಮೀಡಿಯಾಗೆ ಬಿಟ್ಟೇ ಇಲ್ಲ, ಬಿಟ್ಟೇ ಇದ್ರು ನಮ್ಮ ಇಷ್ಟೊಂದು ಪ್ರಚಾರದಾಗಿದ್ದೀವಿ ನಾವು. ಆದ್ರೆ ನಮ್ಗೆ ಸಿನಿಮಾ ಗೆದ್ದಷ್ಟೇ ಸಂತೋಷ ಆಗ್ತಿದೆ. ಖಂಡಿತ ಸಿನಿಮಾ ಗೆಲ್ಲುತ್ತೆ, 100% ಒಳ್ಳೆ ಕತೆ ಮಾಡಿದೀವಿ. ಆಕ್ಷನ್ ಚೆನ್ನಾಗಿದೆ, ಹೀರೋನು ಅದ್ಭುತವಾಗಿದ್ದಾರೆ ಹೀರೋನು ಕೂಡ, ಹೀರೋಯಿನ್ ಕೂಡ ಅದ್ಭುತವಾಗಿದ್ದಾರೆ. ಆಮೇಲೆ ನನ್ನ ವಿಲನ್ ಪಾತ್ರ ತುಂಬಾ ಅದ್ಭುತವಾಗಿ ಬಂದಿದೆ. ಎಲ್ಲ ಪ್ರತಿಯೊಬ್ಬ ಆರ್ಟಿಸ್ಟು ಅವ್ರವ್ರ ಪಾತ್ರವನ್ನ ತುಂಬಾ ಎಚ್ಚರಿಕೆಯಿಂದ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಖಂಡಿತ ಕರ್ನಾಟಕ ಜನತೆ ನಮ್ಮ ಚಿತ್ರಕ್ಕೆ ಆಶೀರ್ವಾದ ಮಾಡೇ ಮಾಡ್ತಾರೆ. ಈ ಚಿತ್ರ ಶತದಿನೋತ್ಸವ ಆಗುತ್ತೆ. ನಿಮ್ಮೆಲ್ಲರನ್ನು ಮತ್ತೊಂದ್ಸರಿ ಕೈ ಮುಗಿದು ಕೇಳ್ಕೊಂತೀನಿ, ಚಿತ್ರವನ್ನ ಪ್ರಚಾರ ಮಾಡಿ. ನೀವು ಟಾಕೀಸ್ಗೆ ಬಂದು ನೋಡಿ. ಯಾರು ಪೈರಸಿ ಮಾಡ್ತಾರೋ ಅಂತವ್ರನ್ನ ನೀವೇ ಕಂಡಿಡ್ಬಿಟ್ಟು ಮಾಡ್ದಂಗೆ ತಡೀರಿ. ಆಮೇಲೆ
ಅವ್ರಿಗೆ ಈಗ ಕಾನೂನು ಬಿಗಿ ಆಗ್ತಾ ಇದೆ. ಹೌದು. ನಿಮ್ ಸ್ನೇಹಿತರುಗಳು ಯಾರಾದ್ರೂ ನಿಮ್ಮ ಅಕ್ಕಪಕ್ಕ ಪೈರಸಿ ಮಾಡ್ತಾ ಇದ್ರೆ ಅವರಿಗೆ ಹೇಳ್ಬಿಟ್ಟು ಹಿಂಗೆ ಕಾನೂನು ಬಿಗಿ ಆಗ್ತಾ ಇದೆ, ಸುಮ್ನೆ ಅವ್ರ ಕುಟುಂಬಗಳನ್ನ ಯಾಕೆ ಹಾಳು ಮಾಡ್ಕೊಂತೀರಾ ಅಂತ ಹೇಳಿ ನೀವು ಕೂಡ ತಿಳಿಸ್ರಿ ಅಂತ ಈಗ ಕೋಟೆನಾಡು ಯೂಟ್ಯೂಬ್ ಚಾನಲ್ ನಿಂದ ನಾನು ಒಂದು ಎಚ್ಚರಿಕೆ ಗಂಟೆಯನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಓಕೆ, ನೋಡಿ ವೀಕ್ಷಕರೇ, ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ಕೊನೆಯದಾಗಿ ಈ ಸ್ಥಳೀಯವಾಗಿ ಮಾಡಿರ್ತಕ್ಕಂಥ ಚಿತ್ರವನ್ನು ಎಲ್ಲ ಜನರು ಆರೈಸಿ ಶುಭ ಕೋರಿ ಮತ್ತು ಯಾವುದೇ ಪೈರೇಸಿ ಮಾಡದೆ ಹೊಸ ಪಾತ್ರಗಳನ್ನು ಮಾಡಿದ್ದಾರೆ. ಹೊಸ ಪಾತ್ರಗಳಿಗೂ ಸಮೇತ ನೀವು ನಿಮ್ಮ ಬೆಂಬಲ ಸದಾ ಇರಲಿ ಅಂತ ಹೇಳ್ತಾ ಇವರು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಸ್ಥಳೀಯರ ಮಾಡಿರ್ತಕ್ಕಂಥ ಮೂವಿಗೆ ನಿಮ್ಮ ಬೆಂಬಲನೂ ಕೂಡ ಅದೇ ರೀತಿಯಾಗಿ ಇರಬೇಕು. ಎಲ್ಲೂ ಮೊಬೈಲಲ್ಲಿ ಪೈರೇಸಿ ನೋಡಬೇಡಿ, ಯಾಕೆಂದರೆ ಇವರು ತುಂಬ ಬಂಡವಾಳವನ್ನು ಹಾಕಿ ಕೆಲಸವನ್ನು ಮಾಡಿರ್ತಾರೆ ಮೂವಿಯಲ್ಲಿ. ಸೊ ಆ ಮೂವಿಯಲ್ಲಿ ಆ ದುಡ್ಡು ಕಡೆಪಕ್ಷ ಹೊರಡಬೇಕು ಅಂದರೆ ನೀವು ನೋಡಲೇಬೇಕಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ನೀವು ಥಿಯೇಟ್ರಿಗೆ ಬನ್ನಿ, ಅಕ್ಕ ತಂಗಿ ಅಮ್ಮ ಕುಟುಂಬದ ಸಮೇತ ಒಡಗೂಡಿ ಬಂದು ನಮ್ಮ ಸ್ಥಳೀಯರನ್ನ ಬೆಂಬಲಿಸಿ ಈ ಮೂವಿಯನ್ನು ನೋಡಿ ಅಂತ ಹೇಳ್ತಾ ನಾನು ಕೊನೆಯದಾಗಿ ಮುಕ್ತಾಯವನ್ನು ಹೇಳ್ತಾ ಇದ್ದೀನಿ. ನೀವು ಈ ವಿಡಿಯೋವನ್ನು ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನ್ಯೂಸ್ ಸೆಂಟರ್ ರುದ್ರೇಶ್ ಕೋಟೆನಾಡು. ಥ್ಯಾಂಕ್ ಯು.